ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಒಂದು ಸಂಬಂಧ ಆರಂಭವಾಗುವಾಗ ಅದು ಹೂವಿನಂತೆ ಅರಳುತ್ತದೆ. ಪ್ರತಿ ಮಾತಿನಲ್ಲೂ ಸಿಹಿ, ಪ್ರತಿ ನೋಟದಲ್ಲೂ ಆಸೆ, ಪ್ರತಿ ಸ್ಪರ್ಶದಲ್ಲೂ ಭರವಸೆ ತುಂಬಿರುತ್ತದೆ. ಆದರೆ ಕಾಲ ಕಳೆದಂತೆ ಅದೇ ಹೂವು ಮುಳ್ಳಾಗಿ ಬದಲಾಗುವುದನ್ನು ಎಷ್ಟೋ ಜನ ಅನುಭವಿಸಿದ್ದಾರೆ. ಪ್ರೀತಿಯ ಮಾತುಗಳ ಜಾಗದಲ್ಲಿ ಅಪಮಾನ ಬಂದು ಕುಳಿತುಕೊಳ್ಳುತ್ತದೆ. ಭರವಸೆಯ ನೋಟದ ಜಾಗದಲ್ಲಿ ಅನುಮಾನ ತುಂಬಿಕೊಳ್ಳುತ್ತದೆ. ಒಂದಾನೊಂದು ಕಾಲದಲ್ಲಿ ಜೀವಕ್ಕೆ ಜೀವ ಎಂದು ಅಂದುಕೊಂಡಿದ್ದ ವ್ಯಕ್ತಿಯೇ ಇಂದು ನಿಮ್ಮ ಉಸಿರುಗಟ್ಟಿಸುವ ಬಂಧನವಾಗಿ ಬದಲಾಗಿರುತ್ತಾನೆ. ಇದನ್ನೇ ನಾವು ವಿಷಕಾರಿ ಸಂಬಂಧ ಎಂದು ಕರೆಯುವುದು. ಇದೊಂದು ನಿಧಾನವಾಗಿ ದೇಹ ಮತ್ತು ಮನಸ್ಸನ್ನು ಕೊರೆಯುವ ವಿಷ. ಈ ವಿಷ ಒಮ್ಮೆಲೇ ಪ್ರಾಣ ತೆಗೆಯುವುದಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ನಿಮ್ಮ ಆತ್ಮಸ್ಥೈರ್ಯವನ್ನು, ನಿಮ್ಮ ಆತ್ಮಗೌರವವನ್ನು, ನಿಮ್ಮ ಜೀವಂತಿಕೆಯನ್ನು ಕುಡಿಯುತ್ತಾ ಹೋಗುತ್ತದೆ. ಒಂದು ದಿನ ಎಚ್ಚೆತ್ತು ನೋಡುವಾಗ ಕನ್ನಡಿಯಲ್ಲಿ ಕಾಣುವ ಮುಖ ಪರಿಚಯವೇ ಇಲ್ಲದ ಮುಖವಾಗಿ ಕಾಣಿಸುತ್ತದೆ. ಎಲ್ಲಿ ಹೋಯಿತು ಆ ನಗು? ಎಲ್ಲಿ ಹೋಯಿತು ಆ ಆತ್ಮವಿಶ್ವಾಸ? ಎಲ್ಲಿ ಹೋಯಿತು ಆ ಜೀವನೋತ್ಸಾಹ? ಈ ಪ್ರಶ್ನೆಗಳು ಎದೆಯೊಳಗೆ ಚುಚ್ಚುವ ಮುಳ್ಳುಗಳಂತೆ ಚುಚ್ಚುತ್ತವೆ. ಗೆಳೆಯರೇ, ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಯುದ್ಧ ಯಾವುದು ಗೊತ್ತೇ? ಶತ್ರುಗಳ ಜೊತೆಗಿನ ಯುದ್ಧವಲ್ಲ, ಬಡತನದ ಜೊತೆಗಿನ ಹೋರಾಟವಲ್ಲ. ಅದು ಪ್ರೀತಿಸಿದ ವ್ಯಕ್ತಿಯಿಂದಲೇ ಪ್ರತಿದಿನ ಗಾಯಗೊಳ್ಳುತ್ತಾ ಆ ಗಾಯವನ್ನೇ ಪ್ರೀತಿ ಎಂದು ನಂಬಿಸಿಕೊಂಡು ಬದುಕುವ ಯುದ್ಧ. ಇಲ್ಲಿ ಶತ್ರು ಹೊರಗಿಲ್ಲ, ನಿಮ್ಮ ಪಕ್ಕದಲ್ಲಿಯೇ ಮಲಗಿರುತ್ತಾನೆ, ನಿಮ್ಮ ಊಟದ ತಟ್ಟೆಯ ಎದುರಿಗಿ ಕುಳಿತಿರುತ್ತಾನೆ. ಇದೊಂದು ಅದೃಶ್ಯ ಬಂಧನ. ಸಂಕೋಲೆಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮನಸ್ಸನ್ನು ಬಿಗಿದು ಕಟ್ಟಿಹಾಕಿರುತ್ತವೆ. ಎಷ್ಟೋ ಜನ ಈ ಬಂಧನದಲ್ಲಿ ಸಿಲುಕಿ ನಾನೇ ತಪ್ಪು ಮಾಡಿದೇನೇನೋ ಎಂದು ತಮ್ಮನ್ನೇ ದೂಷಿಸಿಕೊಳ್ಳುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾವ ಸಂಬಂಧ ನಿಮ್ಮ ಆತ್ಮವನ್ನು ಸಣ್ಣದಾಗಿಸುತ್ತದೆಯೋ, ಯಾವ ಸಂಬಂಧ ನಿಮ್ಮ ಕಣ್ಣೀರನ್ನೇ ನಿತ್ಯದ ಆಹಾರವಾಗಿಸುತ್ತದೆಯೋ, ಅದು ಎಂದೂ ಪ್ರೀತಿಯಲ್ಲ, ಅದೊಂದು ಶಿಕ್ಷೆ. ಮತ್ತು ಆ ಶಿಕ್ಷೆಯಿಂದ ಹೊರಬರುವುದೇ ನಿಜವಾದ ಆಧ್ಯಾತ್ಮಿಕ ವಿಜಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ, ಉದ್ಧರೇದಾತ್ಮನಾತ್ಮಾನಂ. ಮನುಷ್ಯ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಬಾರದು ಎಂದು. ಈ ಮಾತು ವಿಷಕಾರಿ ಸಂಬಂಧಗಳಲ್ಲಿ ಸಿಲುಕಿರುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಯಾರೂ ಬಂದು ನಿಮ್ಮನ್ನು ಈ ಬಂಧನದಿಂದ ಬಿಡಿಸುವುದಿಲ್ಲ. ನೀವೇ ಎದ್ದು ನಿಲ್ಲಬೇಕು. ನೀವೇ ನಿಮ್ಮ ಕೈಯನ್ನು ನೀವೇ ಹಿಡಿದುಕೊಂಡು ಆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯಬೇಕು. ವಿಷಕಾರಿ ಸಂಬಂಧವನ್ನು ಗುರುತಿಸುವುದೇ ಮೊದಲ ಹೆಜ್ಜೆ. ಏಕೆಂದರೆ ಬಹಳಷ್ಟು ಜನರಿಗೆ ತಾವು ಈ ಬಂಧನದಲ್ಲಿದ್ದೇವೆ ಎಂಬ ಅರಿವೇ ಇರುವುದಿಲ್ಲ. ಅವರು ಅದನ್ನೇ ಪ್ರೀತಿ ಎಂದು ಭಾವಿಸಿಕೊಂಡಿರುತ್ತಾರೆ. ಒಂದು ವಿಷಕಾರಿ ಸಂಬಂಧದ ಮೊದಲ ಲಕ್ಷಣವೆಂದರೆ ಅಲ್ಲಿ ನೀವು ಸದಾ ಭಯದಲ್ಲಿ ಬದುಕುತ್ತೀರಿ. ಆ ವ್ಯಕ್ತಿ ಮನೆಗೆ ಬರುವ ಮುನ್ನವೇ ಎದೆಬಡಿತ ಹೆಚ್ಚಾಗುತ್ತದೆ. ಇಂದು ಯಾವ ಮೂಡಿನಲ್ಲಿ ಬರುತ್ತಾರೋ ಎಂಬ ಆತಂಕ ಕಾಡುತ್ತದೆ. ಪ್ರೀತಿ ಇರುವ ಕಡೆ ಭಯ ಇರುವುದಿಲ್ಲ, ನೆಮ್ಮದಿ ಇರುತ್ತದೆ. ಆದರೆ ವಿಷ ಇರುವ ಕಡೆ ಪ್ರತಿ ಕ್ಷಣವೂ ಜಾಗರೂಕತೆಯಿಂದ ತಪ್ಪು ಮಾಡದಂತೆ ಎಚ್ಚರಿಕೆಯಿಂದ ಬದುಕಬೇಕಾಗುತ್ತದೆ. ಎರಡನೆಯ ಲಕ್ಷಣ, ನಿಮ್ಮ ಅಸ್ತಿತ್ವವೇ ಪ್ರಶ್ನಾರ್ಥವಾಗುತ್ತದೆ. ನೀನೇನೂ ಆಗಲ್ಲ, ನಿನ್ನಿಂದ ಏನೂ ಸಾಧ್ಯವಿಲ್ಲ, ನಾನಿಲ್ಲದಿದ್ದರೆ ನಿನ್ನ ಬದುಕೇ ಇಲ್ಲ ಎಂಬ ಮಾತುಗಳು ಪದೇ ಪದೇ ಕಿವಿಗೆ ಬೀಳುತ್ತಾ ಅವು ಸತ್ಯ ಎಂದೇ ನಂಬಿಸಲಾಗುತ್ತದೆ. ಇದನ್ನೇ ಮನೋವಿಜ್ಞಾನದಲ್ಲಿ ಗ್ಯಾಸ್ ಲೈಟಿಂಗ್ ಎಂದು ಕರೆಯುತ್ತಾರೆ. ನಿಮ್ಮ ಸ್ವಂತ ಗ್ರಹಿಕೆಯನ್ನೇ ನೀವು ಅನುಮಾನಿಸುವಂತೆ ಮಾಡುವ ಕ್ರೂರ ತಂತ್ರ. ಮೂರನೆಯ ಲಕ್ಷಣ ಅತ್ಯಂತ ಅಪಾಯಕಾರಿಯಾದದ್ದು, ಒಂಟಿತನ. ವಿಷಕಾರಿ ಸಂಬಂಧದಲ್ಲಿರುವ ವ್ಯಕ್ತಿ ನಿಧಾನವಾಗಿ ನಿಮ್ಮನ್ನು ನಿಮ್ಮ ಕುಟುಂಬದಿಂದ, ಗೆಳೆಯರಿಂದ, ಸಮಾಜದಿಂದ ದೂರ ಮಾಡುತ್ತಾ ಹೋಗುತ್ತಾನೆ. ಅವರೆಲ್ಲ ನಿನಗೆ ಒಳ್ಳೆಯದನ್ನು ಬಯಸುವುದಿಲ್ಲ, ನಾನೊಬ್ಬನೇ ನಿನಗಿರುವುದು ಎಂಬ ಮಾತಿನಿಂದ ಆರಂಭವಾಗಿ ಕ್ರಮೇಣ ನೀವು ಸಂಪೂರ್ಣವಾಗಿ ಪ್ರತ್ಯೇಕಗೊಳ್ಳುತ್ತೀರಿ. ಇದೊಂದು ಕುತಂತ್ರ, ಏಕೆಂದರೆ ನೀವು ಒಂಟಿಯಾದಷ್ಟು ಅವರ ಹಿಡಿತ ನಿಮ್ಮ ಮೇಲೆ ಬಲವಾಗುತ್ತದೆ. ಒಂದು ಮರವನ್ನು ಬೇರು ಸಹಿತ ಕಿತ್ತು ಬೇರೆ ಮಣ್ಣಿಗೆ ನಡಲಾಗದಂತೆ ಒಂಟಿಯಾದ ಮನಸ್ಸು ಸುಲಭವಾಗಿ ನಿಯಂತ್ರಣಕ್ಕೆ ಒಳಗಾಗುತ್ತದೆ. ನಾಲ್ಕನೆಯ ಲಕ್ಷಣ, ಕ್ಷಮೆಯ ಸುಳಿ. ಇಂದು ಜಗಳ, ನಿಂದನೆ, ಅವಮಾನ ಆಗುತ್ತದೆ. ನಾಳೆ ಹೂವು, ಉಡುಗೊರೆ, ಸಾರಿ ಇನ್ನೆಂದೂ ಹೀಗಾಗಲ್ಲ ಎಂಬ ಮಾತು ಬರುತ್ತವೆ. ಈ ಸಿಹಿ ಕಹಿಯ ಚಕ್ರ ಪದೇ ಪದೇ ಸುತ್ತುತ್ತಾ ನಿಮ್ಮನ್ನು ಆಶಾವಾದದ ಬಲೆಯಲ್ಲಿ ಸಿಲುಕಿಸುತ್ತದೆ. ಇನ್ನೊಮ್ಮೆ ಬದಲಾಗುತ್ತಾರೆ ಎಂಬ ಭರವಸೆಯೇ ನಿಮ್ಮನ್ನು ವರ್ಷಗಟ್ಟಲೆ ಆ ನೋವಿನಲ್ಲಿ ಕಟ್ಟಿಹಾಕುತ್ತದೆ. ಪುರಾಣದಲ್ಲಿ ಒಂದು ಕಥೆಯಿದೆ. ಮಹಿಷಾಸುರನಿಗೆ ಒಂದು ವರವಿತ್ತು, ಯಾವುದೇ ಪುರುಷನಿಂದ ಅವನಿಗೆ ಸಾವು ಬರುವುದಿಲ್ಲ ಎಂದು. ಆ ಅಹಂಕಾರದಲ್ಲಿ ಅವನು 3 ಲೋಕಗಳನ್ನೇ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ದ.
ಆದರೆ ಅವನನ್ನು ಸಂಹಾರ ಮಾಡಿದ್ದು ಆದಿಶಕ್ತಿ ದುರ್ಗೆ, ಸ್ತ್ರೀಶಕ್ತಿಯ ಪ್ರತೀಕ. ಇದರ ಆಳವಾದ ಅರ್ಥವೇನೆಂದರೆ, ಎಷ್ಟೇ ಬಲಶಾಲಿಯಾದ ದೌರ್ಜನ್ಯವಾದರೂ ಒಳಗಿನ ಶಕ್ತಿ ಎಚ್ಚೆತ್ತುಕೊಂಡಾಗ ಅದನ್ನು ಸೋಲಿಸಲೇಬೇಕು. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ದುರ್ಗೆ ಇದ್ದಾಳೆ, ಒಂದು ಮಹಾಶಕ್ತಿ ಇದೆ. ಆ ಶಕ್ತಿಯನ್ನು ಎಬ್ಬಿಸುವುದೇ ಈ ಹೋರಾಟದ ಮೊದಲ ಹೆಜ್ಜೆ. ನೀವು ಎಷ್ಟೇ ದುರ್ಬಲರಾಗಿ ಕಂಡರೂ ನಿಮ್ಮ ಒಳಗೆ ಇನ್ನೂ ಆರದ ಒಂದು ಜ್ಯೋತಿ ಉರಿಯುತ್ತಿದೆ. ಅದನ್ನು ಗುರುತಿಸುವುದೇ ಬದುಕಿನ ಮೊದಲ ಪುನರುಜ್ಜೀವನ. ಒಂದು ಪ್ರಶ್ನೆ ಸಹಜವಾಗಿ ಮನಸ್ಸಿನಲ್ಲಿ ಮೂಡುತ್ತದೆ. ಇಷ್ಟೆಲ್ಲಾ ನೋವು, ಅವಮಾನ, ಹಿಂಸೆ ಇದ್ರೂ ಜನ ಏಕೆ ಆ ಸಂಬಂಧದಿಂದ ಹೊರಗೆ ಬರುವುದಿಲ್ಲ? ಇದಕ್ಕೆ ಉತ್ತರ ಸರಳವಲ್ಲ. ಮೊದಲನೇದಾಗಿ, ಮನುಷ್ಯ ಮನಸ್ಸು ಪರಿಚಿತವಾದದ್ದನ್ನೇ ಸುರಕ್ಷಿತವೆಂದು ಭಾವಿಸುತ್ತದೆ, ಅದು ನೋವಿನಿಂದ ಕೂಡಿದ್ದರೂ ಸಹ. ಒಂದು ಪಂಜರದಲ್ಲಿ ಹುಟ್ಟಿ ಬೆಳೆದ ಹಕ್ಕಿಗೆ ಪಂಜರದ ಬಾಗಿಲು ತೆರೆದಿದ್ದರೂ ಹಾರಲು ಭಯ, ಏಕೆಂದರೆ ಹೊರಗಿನ ಆಕಾಶ ಅದಕ್ಕೆ ಅಪರಿಚಿತ, ಅನಿಶ್ಚಿತ. ಇದೇ ರೀತಿ ವಿಷಕಾರಿ ಸಂಬಂಧದಲ್ಲಿ ವರ್ಷಗಟ್ಟಲೆ ಬದುಕಿದ ಮನಸ್ಸಿಗೆ ಆ ನೋವೇ ಒಂದು ಚೌಕಟ್ಟಾಗಿ ಬಿಡುತ್ತದೆ. ಅದರಿಂದ ಹೊರಗೆ ಬಂದರೆ ಏನಾಗುತ್ತದೋ ಎಂಬ ಅಜ್ಞಾತ ಭಯ ಗೊತ್ತಿರುವ ನೋವಿಗಿಂತಲೂ ದೊಡ್ಡದಾಗಿ ಕಾಣಿಸುತ್ತದೆ. ಎರಡನೆಯ ಕಾರಣ ಆರ್ಥಿಕ ಅವಲಂಬನೆ. ಎಷ್ಟೋ ಜನ, ವಿಶೇಷವಾಗಿ ಮಹಿಳೆಯರು, ಆರ್ಥಿಕವಾಗಿ ಸಂಪೂರ್ಣ ಅವಲಂಬಿತರಾಗಿರುತ್ತಾರೆ. ಬಿಟ್ಟು ಹೋದರೆ ಮಕ್ಕಳನ್ನು ಹೇಗೆ ಸಾಕುವುದು, ಎಲ್ಲಿ ಇರುವುದು ಎಂಬ ಪ್ರಶ್ನೆಗಳು ಅವರನ್ನು ಅಲ್ಲಿಯೇ ಕಟ್ಟಿಹಾಕುತ್ತವೆ. ಮೂರನೆಯ ಕಾರಣ ಇನ್ನೂ ಆಳವಾದದ್ದು, ಸಮಾಜದ ಭಯ. ಜನ ಏನಂದುಕೊಳ್ಳುತ್ತಾರೆ, ಮದುವೆ ಮುರಿದವಳು ಎಂದು ಹೇಳುತ್ತಾರೆ, ಕುಟುಂಬದ ಮರ್ಯಾದೆ ಹೋಗುತ್ತದೆ ಎಂಬ ಆಲೋಚನೆಗಳು ಸ್ವಂತ ಸಂತೋಷಕ್ಕಿಂತ ಸಮಾಜದ ಅಭಿಪ್ರಾಯವನ್ನೇ ದೊಡ್ಡದಾಗಿಸುತ್ತವೆ. ಆದರೆ ಗೆಳೆಯರೇ, ಒಂದು ಸತ್ಯ ನೆನಪಿಡಿ, ನಿಮ್ಮ ಬಗ್ಗೆ ಮಾತನಾಡುವ ಜನ ನಿಮ್ಮ ಕಣ್ಣೀರನ್ನು ಒರೆಸಲು ಬರುವುದಿಲ್ಲ, ನಿಮ್ಮ ರಾತ್ರಿಗಳ ನೋವಿನ ಅರಿವು ಅವರಿಗಿಲ್ಲ. ಸಮಾಜ ಎಂಬುದು ಒಂದು ಕ್ಷಣಿಕ ಗುಣಗಾಟ ಮಾತ್ರ, ಅದು ನಿಮ್ಮ ಜೀವನವನ್ನು ಬದುಕಿಕೊಡುವುದಿಲ್ಲ. ನಾಲ್ಕನೆಯ ಕಾರಣ ಪ್ರೀತಿ ಎಂಬ ಭ್ರಮೆ. ಮನುಷ್ಯ ಮನಸ್ಸು ವಿಚಿತ್ರವಾದದ್ದು. ಎಷ್ಟೋ ಬಾರಿ ನೋವನ್ನೇ ಪ್ರೀತಿಯ ಆಳ ಎಂದು ತಪ್ಪಾಗಿ ಗ್ರಹಿಸಿಬಿಡುತ್ತದೆ. ಅವನು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ ಎಂದರೆ ನನ್ನನ್ನು ಪ್ರೀತಿಸುತ್ತಾನೆ, ಅವನು ನನ್ನನ್ನು ನಿಯಂತ್ರಿಸುತ್ತಾಳೆ ಎಂದರೆ ನನ್ನ ಬಗ್ಗೆ ಕಾಳಜಿ ಇದೆ ಎಂಬ ತಪ್ಪು ತರ್ಕಗಳನ್ನು ಮನಸ್ಸು ಸೃಷ್ಟಿಸಿಕೊಳ್ಳುತ್ತದೆ. ಆದರೆ ನಿಜವಾದ ಪ್ರೀತಿ ಎಂದೂ ಬಂಧಿಸುವುದಿಲ್ಲ, ಅದು ಸ್ವಾತಂತ್ರ್ಯ ಕೊಡುತ್ತದೆ. ನಿಜವಾದ ಪ್ರೀತಿ ಎಂದೂ ಕುಗ್ಗಿಸುವುದಿಲ್ಲ, ಅದು ಬೆಳೆಯಲು ಸಹಾಯ ಮಾಡುತ್ತದೆ. ರಾಮಾಯಣದಲ್ಲಿ ಒಂದು ಘಟನೆ ನೆನಪಿಸಿಕೊಳ್ಳಿ. ಸೀತಾಮಾತೆಯನ್ನು ರಾವಣ ಅಪಹರಿಸಿ ಲಂಕೆಗೆ ಕರೆದೊಯ್ದಾಗ ಅಲ್ಲಿ ಅವಳಿಗೆ ಎಲ್ಲಾ ಐಶ್ವರ್ಯ, ಸುಖ, ಸೌಂದರ್ಯದ ಆಮಿಷ ಒಡ್ಡಲಾಯಿತು. ಆದರೆ ಸೀತೆ ಒಂದು ಕ್ಷಣವೂ ಆ ಆಮಿಷಕ್ಕೆ ಭಾಗಲಿಲ್ಲ, ಏಕೆಂದರೆ ಆಕೆಗೆ ಗೊತ್ತಿತ್ತು, ಬಂಧನದಲ್ಲಿನ ಚಿನ್ನದ ಅರಮನೆಗಿಂತ ಸ್ವಾತಂತ್ರ್ಯದ ಕಾಡು ಶ್ರೇಷ್ಠ ಎಂದು. ಈ ಕಥೆ ನಮಗೆ ಕಲಿಸುವ ಪಾಠ ಇದೆ. ಎಷ್ಟೇ ಸುಖ ಸೌಕರ್ಯ ಇದ್ದರೂ ಅದು ನಿಮ್ಮ ಆತ್ಮಗೌರವವನ್ನು ಕಸಿದುಕೊಳ್ಳುತ್ತಿದ್ದರೆ ಆ ಸುಖ ನಿಜವಾದ ಸುಖವಲ್ಲ. ಸ್ವಾತಂತ್ರ್ಯವೇ ನಿಜವಾದ ಸಂಪತ್ತು, ಆತ್ಮಗೌರವವೇ ನಿಜವಾದ ಆಭರಣ. ಇವೆರಡನ್ನೂ ಕಳೆದುಕೊಂಡ ಬದುಕು ಎಷ್ಟೇ ಸೌಂದರ್ಯದಿಂದ ಕೂಡಿದ್ದರೂ ಬರಡಾದ ಮರುಭೂಮಿಯಂತೆ. ನಾವು ನಿಜವಾದ ಪಯಣ ಆರಂಭಿಸೋಣ, ಹೊರಬರುವ ಪಯಣ. ಈ ಪಯಣದ ಮೊದಲ ಹೆಜ್ಜೆ ಹೊರಗಿನ ಪ್ರಪಂಚದಲ್ಲಲ್ಲ, ಅದು ಒಳಗಿನ ಪ್ರಪಂಚದಲ್ಲಿ ಆರಂಭವಾಗುತ್ತದೆ. ಅದೇ ಸ್ವೀಕಾರ. ನೀವು ಒಂದು ವಿಷಕಾರಿ ಸಂಬಂಧದಲ್ಲಿದ್ದೀರಿ ಎಂಬುದನ್ನು ಯಾವುದೇ ನೆಪವಿಲ್ಲದೆ, ಯಾವುದೇ ಸಮರ್ಥನೆ ಇಲ್ಲದೆ ಸ್ಪಷ್ಟವಾಗಿ ಒಪ್ಪಿಕೊಳ್ಳುವುದೇ ಮೊದಲ ಹೆಜ್ಜೆ. ಬಹಳಷ್ಟು ಜನ ಈ ಹೆಜ್ಜೆಯಲ್ಲೇ ಸೋಲುತ್ತಾರೆ, ಏಕೆಂದರೆ ಒಪ್ಪಿಕೊಳ್ಳುವುದು ಎಂದರೆ ತಾವು ವರ್ಷಗಟ್ಟಲೆ ನಂಬಿದ ಬಂಧದ ಬಗ್ಗೆ ಸತ್ಯ ಎದುರಿಸುವುದು. ಇದೊಂದು ನೋವಿನ ಪ್ರಕ್ರಿಯೆ. ಆದರೆ ಒಂದು ಗಾಯ ವಾಸಿಯಾಗಬೇಕಾದರೆ ಮೊದಲು ಆ ಗಾಯವನ್ನು ಸ್ವಚ್ಛಗೊಳಿಸಬೇಕು. ಅಲ್ಲಿ ಕಟ್ಟಿಕೊಂಡ ಕೀವನ್ನು ತೆಗೆಯಬೇಕು. ಅದು ನೋವು ಕೊಡುತ್ತದೆ, ಆದರೆ ಆ ನೋವೇ ಗುಣಪಡಿಸುವ ದಾರಿ. ಇದೇ ರೀತಿ ಸತ್ಯವನ್ನು ಒಪ್ಪಿಕೊಳ್ಳುವ ನೋವು ಸುಳ್ಳಿನಲ್ಲಿ ಬದುಕುವ ಶಾಶ್ವತ ಯಾತನೆಗಿಂತ ಎಷ್ಟೋ ಮೇಲು. ಎರಡನೆಯ ಹೆಜ್ಜೆ, ಜವಾಬ್ದಾರಿಯ ಪುನರ್ವಿಂಗಡಣೆ. ವಿಷಕಾರಿ ಸಂಬಂಧದಲ್ಲಿ ಸಿಲುಕಿದವರು ಸಾಮಾನ್ಯವಾಗಿ ಎಲ್ಲಾ ತಪ್ಪುಗಳನ್ನು ತಮ್ಮ ಮೇಲೆ ಎಳೆದುಕೊಳ್ಳುತ್ತಾರೆ. ನಾನೇ ಸರಿಯಾಗಿ ವರ್ತಿಸಲಿಲ್ಲ, ನಾನೇ ಅವರನ್ನು ಕೆರಳಿಸಿದೆ, ನಾನೇ ಕಾರಣ ಎಂದು. ಇದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ. ಇನ್ನೊಬ್ಬರ ಕ್ರೌರ್ಯಕ್ಕೆ, ಇನ್ನೊಬ್ಬರ ನಿಯಂತ್ರಣ ಬಯಕೆಗೆ, ಇನ್ನೊಬ್ಬರ ಅಹಂಕಾರಕ್ಕೆ ನೀವು ಕಾರಣರಲ್ಲ. ಒಂದು ಬೆಂಕಿ ಸುಟ್ಟರೆ ಬೆಂಕಿಯ ಸ್ವಭಾವವೇ ಸುಡುವುದು ಎಂದು ಹೇಳುತ್ತೇವೆ, ಸುಟ್ಟುಕೊಂಡವರ ತಪ್ಪು ಎಂದು ಹೇಳುವುದಿಲ್ಲ. ಹಾಗೆಯೇ ಇನ್ನೊಬ್ಬರ ಕ್ರೂರ ವರ್ತನೆ ಅವರ ಸ್ವಭಾವ, ಅದಕ್ಕೆ ನೀವು ಹೊಣೆಗಾರರಲ್ಲ ಎಂದ ಸತ್ಯವನ್ನು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿಸಿಕೊಳ್ಳಬೇಕು.
ಮೂರನೆಯ ಹೆಜ್ಜೆ ಆತ್ಮಸಂಭಾಷಣೆ. ಪ್ರತಿದಿನ ಒಂಟಿಯಾಗಿ ಕುಳಿತು ನಿಮ್ಮ ಮನಸ್ಸಿಗೆ ಒಂದೇ ಪ್ರಶ್ನೆ ಕೇಳಿ, ನಾನು ಈ ರೀತಿಯ ಬದುಕಿಗೆ ಅರ್ಹನೇ ಎಂದು. ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಹುಡುಕಿ. ಒಂದು ಚಿಕ್ಕ ಮಗುವನ್ನು ಕಲ್ಪಿಸಿಕೊಳ್ಳಿ. ಆ ಮಗು ಎಂದು ನೀವು ಅನುಭವಿಸುತ್ತಿರುವ ಅವಮಾನ, ನಿಂದನೆ ಅನುಭವಿಸುತ್ತಿದ್ದೀರಾ? ಇಲ್ಲ. ನೀವು ಆ ಮಗುವನ್ನು ರಕ್ಷಿಸಲು ಮುಗಿಬೀಳುತ್ತಿದ್ದೀರಿ. ಆದರೆ ನೀವೇ ಆ ಮಗುವಾಗಿದ್ದೀರಿ ಎಂಬುದನ್ನು ಮರೆತಿದ್ದೀರಿ. ನಿಮ್ಮ ಒಳಗಿನ ಆ ಮುಗ್ಧ, ಗಾಯಗೊಂಡ ಮಗುವನ್ನು ಇಂದು ನೀವೇ ರಕ್ಷಿಸಬೇಕು. ಆದಿಶಂಕರಾಚಾರ್ಯರು ಹೇಳಿದ ಮಾತು ನೆನಪಿಸಿಕೊಳ್ಳಿ. ಆತ್ಮಾವಾ ಅರೇ ದ್ರಷ್ಟವ್ಯಃ. ಮನುಷ್ಯ ಮೊದಲು ತನ್ನ ಆತ್ಮವನ್ನೇ ದರ್ಶಿಸಬೇಕು, ಅರಿಯಬೇಕು. ಇನ್ನೊಬ್ಬರ ಮೂಲಕ ತನ್ನ ಅಸ್ತಿತ್ವವನ್ನು ಅಳೆಯುವುದನ್ನು ನಿಲ್ಲಿಸಬೇಕು. ಇಂದಿನ ದುರಂತವೇನೆಂದರೆ, ನಾವು ನಮ್ಮ ಮೌಲ್ಯವನ್ನು ಇನ್ನೊಬ್ಬರ ಮಾತಿನಲ್ಲಿ, ಇನ್ನೊಬ್ಬರ ದೃಷ್ಟಿಯಲ್ಲಿ ಹುಡುಕುತ್ತೇವೆ. ಆದರೆ ನಿಮ್ಮ ಮೌಲ್ಯ ನಿಮ್ಮ ಒಳಗೇ ಇದೆ. ಅದನ್ನು ಯಾರೂ ಕೊಡುವುದೂ ಇಲ್ಲ, ಕಸಿದುಕೊಳ್ಳುವುದೂ ಇಲ್ಲ. ಈ ಸತ್ಯ ಅರಿತಾಗಲೇ ನಿಜವಾದ ಬಿಡುಗಡೆ ಆರಂಭವಾಗುತ್ತದೆ. ಮಾನಸಿಕ ಸಿದ್ಧತೆಯಾದ ನಂತರ ಈಗ ಪ್ರಾಯೋಗಿಕ ಹೆಜ್ಜೆಗಳ ಕಡೆಗೆ ಹೊರಳೋಣ. ಮೊದಲ ಪ್ರಾಯೋಗಿಕ ಹೆಜ್ಜೆ ಒಂದು ಬೆಂಬಲ ವ್ಯವಸ್ಥೆಯನ್ನು ಕಟ್ಟುಕೊಳ್ಳುವುದು. ಒಂಟಿಯಾಗಿ ಈ ಯುದ್ಧ ಗೆಲ್ಲುವುದು ಕಷ್ಟ. ನಿಮಗೆ ನಂಬಿಕೆ ಇರುವ ಒಬ್ಬ ಸ್ನೇಹಿತ, ಒಬ್ಬ ಕುಟುಂಬ ಸದಸ್ಯ ಅಥವಾ ಒಬ್ಬ ಸಲಹೆಗಾರರನ್ನು ಹುಡುಕಿ ಅವರೊಂದಿಗೆ ನಿಮ್ಮ ಸತ್ಯ ಪರಿಸ್ಥಿತಿಯನ್ನು ಹಂಚಿಕೊಳ್ಳಿ. ಇದು ಕಷ್ಟದ ಕೆಲಸವಾಗಬಹುದು, ಏಕೆಂದರೆ ವರ್ಷಗಟ್ಟಲೆ ಒಂಟಿಗೊಳಿಸಲ್ಪಟ್ಟ ಮನಸ್ಸಿಗೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವುದೇ ಕಷ್ಟವಾಗಿರುತ್ತದೆ. ಆದರೆ ನೆನಪಿಡಿ, ಒಂದು ಒಣಗಿದ ಮರಕ್ಕೆ ಮತ್ತೆ ಚಿಗುರೊಡೆಯಬೇಕಾದ್ರೆ ಮಳೆ ಬೇಕು. ಆ ಮಳೆಯೇ ನಿಮ್ಮ ಸುತ್ತಲಿನ ಪ್ರೀತಿಪಾತ್ರರ ಬೆಂಬಲ. ಎರಡನೆಯ ಹೆಜ್ಜೆ ಒಂದು ನಿರ್ಗಮನ ಯೋಜನೆ ರೂಪಿಸುವುದು. ಭಾವೋದ್ವೇಗದಲ್ಲಿ ಒಂದೇ ದಿನ ಎಲ್ಲವನ್ನೂ ಬಿಟ್ಟು ಹೊರಡುವುದು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು. ವಿಶೇಷವಾಗಿ ದೈಹಿಕ ಹಿಂಸೆ ಇರುವ ಸಂಬಂಧಗಳಲ್ಲಿ ಸುರಕ್ಷಿತ ನಿರ್ಗಮನಕ್ಕೆ ಒಂದು ಯೋಜನೆ ಬೇಕು. ಎಲ್ಲಿಗೆ ಹೋಗುವುದು, ಯಾವ ದಾಖಲೆಗಳನ್ನು ಜೊತೆಗೆ ತೆಗೆದುಕೊಳ್ಳುವುದು, ಆರ್ಥಿಕವಾಗಿ ಹೇಗೆ ಸಿದ್ಧರಾಗುವುದು ಎಂಬುದನ್ನು ಮೊದಲೇ ಯೋಚಿಸಿಟ್ಟುಕೊಳ್ಳಬೇಕು. ಮೂರನೆಯ ಹೆಜ್ಜೆ ಗಡಿಗಳನ್ನು ಸ್ಪಷ್ಟಪಡಿಸುವುದು. ಗಡಿ ಎಂದರೆ ಗೋಡೆಯಲ್ಲ, ಅದು ನಿಮ್ಮ ಆತ್ಮಗೌರವದ ರಕ್ಷಣಾಗೆರೆ. ನನ್ನ ಮೇಲೆ ಕೂಗಾಡುವುದನ್ನು ನಾನು ಇನ್ನು ಸಹಿಸುವುದಿಲ್ಲ. ನನ್ನ ದುಡಿಮೆಯ ಹಣವನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ನನ್ನ ಸ್ನೇಹಿತರ ಜೊತೆ ಮಾತನಾಡುವುದನ್ನು ಯಾರೂ ನಿಯಂತ್ರಿಸಲಾಗದು ಎಂಬ ಸ್ಪಷ್ಟ ಗಡಿಗಳನ್ನು ಗುರುತಿಸಿ ಅವುಗಳನ್ನು ದೃಢವಾಗಿ ಕಾಪಾಡಿಕೊಳ್ಳಬೇಕು. ಆರಂಭದಲ್ಲಿ ಈ ಗಡಿಗಳನ್ನು ಒಡ್ಡುವಾಗ ವಿರೋಧ, ಜಗಳ ಎದುರಾಗಬಹುದು. ಆದರೆ ಒಂದು ನದಿ ತನ್ನ ದಡವನ್ನು ಮೀರಿ ಹರಿದರೆ ಅದು ಪ್ರವಾಹವಾಗಿ ವಿನಾಶ ತರುತ್ತದೆ. ಹಾಗೆಯೇ ಗಡಿಯಿಲ್ಲದ ಸಂಬಂಧ ಸದಾ ವಿನಾಶಕಾರಿಯಾಗಿರುತ್ತದೆ. ಮಹಾಭಾರತದಲ್ಲಿ ದ್ರೌಪದಿಯ ಕಥೆ ನೆನಪಿಸಿಕೊಳ್ಳಿ. ದ್ಯೂತ ಸಭೆಯಲ್ಲಿ ಆಕೆಯನ್ನು ಅವಮಾನಿಸಲಾಗುತ್ತಿದ್ದಾಗ ಆಕೆ ಸುಮ್ಮನೆ ಕಣ್ಣೀರಿಡುತ್ತಾ ಕುಳಿತುಕೊಳ್ಳಲಿಲ್ಲ. ಆಕೆ ಪ್ರಶ್ನಿಸಿದಳು. ಪಣಕ್ಕಿಟ್ಟ ಧರ್ಮರಾಜ ಮೊದಲು ತನ್ನನ್ನೇ ಪಣಕ್ಕಿಟ್ಟು ಸೋತಿದ್ದ. ಆಮೇಲೆ ನನ್ನನ್ನು ಪಣಕ್ಕಿಡುವ ಹಕ್ಕು ಅವನಿಗಿತ್ತೇ ಎಂದು ಇಡೀ ಸಭೆಯನ್ನೇ ಪ್ರಶ್ನಿಸಿದಳು. ಆ ಪ್ರಶ್ನೆಯೇ ಆಕೆಯ ಶಕ್ತಿಯ ಪ್ರತೀಕ. ಅವಮಾನದ ಮುಂದೆ ಮೌನವಾಗಿ ಉಳಿಯುವುದಲ್ಲ, ಪ್ರಶ್ನಿಸುವುದೇ ಆತ್ಮಗೌರವದ ಮೊದಲ ಗುರುತು ಎಂಬುದನ್ನು ದ್ರೌಪದಿ ನಮಗೆ ಕಲಿಸುತ್ತಾಳೆ. ನಿಮ್ಮ ಜೀವನದಲ್ಲೂ ಅನ್ಯಾಯದ ಮುಂದೆ ಮೌನವಾಗಿ ಉಳಿಯಬೇಡಿ. ನಿಮ್ಮ ಧ್ವನಿಯನ್ನು ಎತ್ತಿ ನಿಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ. ಒಂದು ವಿಷಕಾರಿ ಸಂಬಂಧದಿಂದ ಹೊರಬಂದ ತಕ್ಷಣ ಎಲ್ಲಾ ಸಮಸ್ಯೆಗಳು ಮುಗಿದವು ಎಂದು ಭಾವಿಸುವುದು ತಪ್ಪು ಕಲ್ಪನೆ. ವಾಸ್ತವದಲ್ಲಿ ಹೊರಬಂದ ನಂತರ ಒಂದು ಹೊಸ ಸವಾಲು ಎದುರಾಗುತ್ತದೆ: ಶೂನ್ಯತೆ. ವರ್ಷಗಟ್ಟಲೆ ಒಬ್ಬ ವ್ಯಕ್ತಿಯ ಸುತ್ತ ಬದುಕು ಕಟ್ಟಿಕೊಂಡಿದ್ದ ಮನಸ್ಸಿಗೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಇಲ್ಲದ ಮನೆ, ಇಲ್ಲದ ಬದುಕು ಬಹಳ ಭಯಾನಕವಾಗಿ ಕಾಣಿಸುತ್ತದೆ. ಇದೊಂದು ವಿಚಿತ್ರ ಸತ್ಯ. ಎಷ್ಟೇ ನೋವು ಕೊಟ್ಟ ಸಂಬಂಧವಾದರೂ ಅದು ಇಲ್ಲದಾಗ ಒಂದು ಬಗೆಯ ಶೂನ್ಯ ಆವರಿಸುತ್ತದೆ. ಇದನ್ನೇ ಮನೋವಿಜ್ಞಾನದಲ್ಲಿ ಟ್ರಾಮಾ ಬಾಂಡ್ ಎಂದು ಕರೆಯುತ್ತಾರೆ. ನೋವಿನ ಜೊತೆಗೆ ಒಂದು ಆಳವಾದ, ಅಸಹಜವಾದ ಬಾಂಧವ್ಯ ಬೆಳೆದಿರುತ್ತದೆ. ಈ ಶೂನ್ಯತೆಯನ್ನು ಅರ್ಥಮಾಡಿಕೊಳ್ಳುವುದೇ ಮುಂದಿನ ಹೆಜ್ಜೆಗೆ ಅಗತ್ಯ. ಈ ಶೂನ್ಯತೆಯನ್ನು ಎದುರಿಸಲು ಮೊದಲ ದಾರಿ ಆ ಶೂನ್ಯತೆಯನ್ನು ಸ್ವೀಕರಿಸುವುದು. ಅದನ್ನು ಪುನಃ ಆ ವ್ಯಕ್ತಿಯ ಬಳಿ ಓಡಿಹೋಗುವ ಕಾರಣವಾಗಿ ಬಳಸದಿರುವುದು. ಒಂದು ಗಾಯ ಒಣಗುತ್ತಿರುವಾಗ ತುರಿಕೆ ಉಂಟಾಗುತ್ತದೆ. ಆ ತುರಿಕೆ ಎಂದರೆ ಗಾಯ ಇನ್ನೂ ಇದೆ ಎಂದಲ್ಲ, ಅದು ಗುಣವಾಗುತ್ತಿದೆ ಎಂಬುದರ ಸಂಕೇತ. ಹಾಗೆಯೇ ಸಂಬಂಧದಿಂದ ಹೊರಬಂದ ನಂತರ ಅನುಭವಿಸುವ ಬಯಕೆ, ಒಂಟಿತನ ಎಲ್ಲವೂ ಮನಸ್ಸು ಗುಣವಾಗುತ್ತಿರುವ ಪ್ರಕ್ರಿಯೆಯ ಭಾಗ. ಇದನ್ನು ಸಹಿಸಿಕೊಂಡು ಮುಂದೆ ಸಾಗಬೇಕೇ ಹೊರತು ತುರಿಸಿಕೊಂಡು ಗಾಯವನ್ನು ಮತ್ತೆ ತೆರೆಯಬಾರದು. ಎರಡನೆಯ ದಾರಿ ಸಮಯ ಕೊಡುವುದು. ಒಂದು ಬೆಳೆ ಬಿತ್ತಿದ ತಕ್ಷಣ ಫಸಲು ಬರುವುದಿಲ್ಲ. ಬೀಜ ಮೊಳಕೆಯಾಗಲು, ಸಸ್ಯವಾಗಲು, ಗಿಡವಾಗಲು ಕಾಲ ಬೇಕು. ಅದೇ ರೀತಿ ಮನಸ್ಸಿನ ಗಾಯಮಾಗಲು ಸಮಯ ಬೇಕು.
ಇಂದೇ ನಾಳೆಯೇ ಎಲ್ಲವೂ ಸರಿಯಾಗಬೇಕು ಎಂದು ನಿರೀಕ್ಷಿಸಬಾರದು. ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಗುಣವಾಗುತ್ತಾ ಹೋಗುತ್ತೀರಿ. ಇದನ್ನೇ ಸಹನೆಯಿಂದ ಒಪ್ಪಿಕೊಳ್ಳಬೇಕು. ಮೂರನೆಯ ದಾರಿ ಹೊಸ ದಿನಚರಿ ಕಟ್ಟಿಕೊಳ್ಳುವುದು. ಖಾಲಿ ಸಮಯ ಮನಸ್ಸಿಗೆ ಅಪಾಯಕಾರಿ, ಏಕೆಂದರೆ ಆ ಖಾಲಿತನದಲ್ಲಿ ಮನಸ್ಸು ಹಳೆಯ ನೆನಪುಗಳ ಕಡೆಗೆ ಓಡುತ್ತದೆ. ಆದ್ದರಿಂದ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಿ, ವಾಕಿಂಗ್ ಹೋಗಿ, ಪುಸ್ತಕ ಓದಿ, ಹೊಸ ಕೌಶಲ್ಯ ಕಲಿಯಿರಿ. ಬುದ್ಧ ಭಗವಾನ್ ಹೇಳಿದ ಮಾತು ನೆನಪಿಡಿ: ಮನಸ್ಸೇ ಎಲ್ಲದಕ್ಕೂ ಮೂಲ, ಮನಸ್ಸೇ ಎಲ್ಲವನ್ನೂ ಸೃಷ್ಟಿಸುತ್ತದೆ. ನೀವು ಮನಸ್ಸಿಗೆ ಏನನ್ನು ತುಂಬಿಕೊಳ್ಳುತ್ತೀರೋ ಅದೇ ನಿಮ್ಮ ಬದುಕಾಗುತ್ತದೆ. ಖಾಲಿ ಮನಸ್ಸಿನಲ್ಲಿ ನೋವು ತುಂಬಿಕೊಳ್ಳುವ ಬದಲು ಹೊಸ ಸೃಜನಶೀಲತೆ, ಹೊಸ ಕಲಿಕೆ ತುಂಬಿಕೊಳ್ಳಿ. ಬುದ್ಧ ಗೌತಮ ಸ್ವತಃ ರಾಜಮಹಲಿನ ಎಲ್ಲಾ ಸುಖಗಳನ್ನೂ ತೊರೆದು ಒಂಟಿಯಾಗಿ ಕಾಡಿಗೆ ಹೋಗಿ ಜ್ಞಾನೋದಯ ಪಡೆದರು. ಆ ಒಂಟಿತನವೇ ಅವರ ಶಕ್ತಿಯಾಯಿತು. ನಿಮ್ಮ ಒಂಟಿತನವನ್ನು ಶಿಕ್ಷೆಯಾಗಿ ಅಲ್ಲ, ಒಂದು ಆಧ್ಯಾತ್ಮಿಕ ಅವಕಾಶವಾಗಿ ನೋಡಿ. ಆತ್ಮಗೌರವ ಎಂಬುದು ಒಂದು ದಿನದಲ್ಲಿ ಕಳೆದು ಹೋಗುವುದಿಲ್ಲ. ಅದು ವರ್ಷಗಟ್ಟಲೆ ನಿಧಾನವಾಗಿ ಸವೆಯುತ್ತಾ ಹೋಗುತ್ತದೆ. ಒಂದೊಂದೇ ಅವಮಾನದ ಮಾತಿನಿಂದ, ಒಂದೊಂದೇ ಕುಗ್ಗಿಸುವ ಕ್ಷಣದಿಂದ. ಆದ್ದರಿಂದ ಅದನ್ನು ಮರುನಿರ್ಮಿಸುವುದು ಒಂದೇ ದಿನದಲ್ಲಾಗುವ ಕೆಲಸವಲ್ಲ. ಇದೊಂದು ಇಟ್ಟಿಗೆಯಾಗಿ ಕಟ್ಟುವ ಪ್ರಕ್ರಿಯೆ. ಮೊದಲ ಇಟ್ಟಿಗೆ ಸ್ವಸಂವಾದವನ್ನು ಬದಲಾಯಿಸುವುದು. ವಿಷಕಾರಿ ಸಂಬಂಧದಲ್ಲಿ ಇಷ್ಟು ವರ್ಷ ಕೇಳಿದ ಋಣಾತ್ಮಕ ಮಾತುಗಳು ಈಗ ನಿಮ್ಮ ಸ್ವಂತ ಮನಸ್ಸಿನ ಧ್ವನಿಯಾಗಿ ಬದಲಾಗಿರುತ್ತವೆ. ನಾನು ಏನೂ ಆಗಲ್ಲ ಎಂಬ ಮಾತನ್ನು ಇನ್ನೊಬ್ಬರು ಹೇಳುವುದನ್ನು ನಿಲ್ಲಿಸಿದ ಮೇಲೂ ನಿಮ್ಮ ಮನಸ್ಸೇ ಅದನ್ನು ಪದೇ ಪದೇ ಪುನರಾವರ್ತಿಸುತ್ತಿರುತ್ತದೆ. ಈ ಆಂತರಿಕ ಧ್ವನಿಯನ್ನು ಗುರುತಿಸಿ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಬೇಕು. ಪ್ರತಿ ಬಾರಿ ಋಣಾತ್ಮಕ ಆಲೋಚನೆ ಬಂದಾಗ ಅದನ್ನು ಪ್ರಶ್ನಿಸಿ: ಇದು ನಿಜವಾಗಿಯೂ ಸತ್ಯವೇ ಅಥವಾ ಇದು ಇನ್ನೊಬ್ಬರ ಧ್ವನಿಯೇ ಎಂದು. ಎರಡನೇ ಇಟ್ಟಿಗೆ ಸಣ್ಣ ಸಣ್ಣ ವಿಜಯಗಳನ್ನು ಆಚರಿಸುವುದು. ಆತ್ಮಗೌರವ ದೊಡ್ಡ ಸಾಧನೆಗಳಿಂದ ಮಾತ್ರ ಬರುವುದಿಲ್ಲ, ಅದು ದೈನಂದಿನ ಸಣ್ಣ ನಿರ್ಧಾರಗಳಿಂದ ಬೆಳೆಯುತ್ತದೆ. ಇಂದು ನೀವೇ ಒಂದು ನಿರ್ಧಾರ ತೆಗೆದುಕೊಂಡಿರಾ, ಯಾರ ಒಪ್ಪಿಗೆಯನ್ನೂ ಕೇಳದೆ? ಇಂದು ನೀವು ನಿಮಗಾಗಿ ಒಂದು ಸಣ್ಣ ಸಂತೋಷದ ಕೆಲಸ ಮಾಡಿಕೊಂಡಿರಾ? ಈ ಸಣ್ಣ ಕ್ಷಣಗಳೇ ಆತ್ಮಗೌರವದ ಬೀಜಗಳು. ಒಂದು ಆಲದ ಮರ ಬೆಳೆಯುವುದು ಒಂದು ಸಣ್ಣ ಬೀಜದಿಂದಲೇ. ಆ ಬೀಜಕ್ಕೆ ನೀರೆರೆಯುತ್ತಾ ಪೋಷಿಸುತ್ತಾ ಹೋದಂತೆ ಅದು ಬೃಹತ್ ಮರವಾಗಿ ಬೆಳೆಯುತ್ತದೆ. ನಿಮ್ಮ ಆತ್ಮಗೌರವವೂ ಹಾಗೆಯೇ. ಪ್ರತಿ ಸಣ್ಣ ಸ್ವಾವಲಂಬಿ ನಿರ್ಧಾರ, ಪ್ರತಿ ಸಣ್ಣ ಸ್ವಂತ ಸಂತೋಷ, ಇವೆಲ್ಲವೂ ಸೇರಿ ಒಂದು ಬಲಿಷ್ಠ ಆತ್ಮಗೌರವವನ್ನು ಕಟ್ಟುತ್ತವೆ. ಮೂರನೇ ಇಟ್ಟಿಗೆ ದೇಹದ ಆರೈಕೆ. ಮನಸ್ಸು ಮತ್ತು ದೇಹ ಬೇರೆ ಬೇರೆಯಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳು. ವಿಷಕಾರಿ ಸಂಬಂಧದಲ್ಲಿ ಬಳಲಿದ ದೇಹ ಸಾಮಾನ್ಯವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುತ್ತದೆ. ಈಗ ಆ ದೇಹವನ್ನು ಮತ್ತೆ ಪ್ರೀತಿಯಿಂದ ನೋಡಿಕೊಳ್ಳುವ ಸಮಯ. ಸರಿಯಾದ ಆಹಾರ, ಸಾಕಷ್ಟು ನಿದ್ದೆ, ವ್ಯಾಯಾಮ ಇವೆಲ್ಲವೂ ಸಣ್ಣ ವಿಷಯಗಳಂತೆ ಕಂಡರೂ ಇವು ನಿಮ್ಮ ಮನಸ್ಸಿಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತವೆ: ನಾನು ನನ್ನನ್ನು ಪ್ರೀತಿಸುತ್ತೇನೆ, ನಾನು ನನ್ನ ಆರೈಕೆಗೆ ಅರ್ಹನು ಎಂದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದಂತೆ, ದೇಹವೆಂಬುದು ದೇವಾಲಯ, ಆತ್ಮವೆಂಬುದು ಆ ದೇವಾಲಯದೊಳಗಿನ ದೇವರು. ಆ ದೇವಾಲಯವನ್ನು ಶುಚಿಯಾಗಿ, ಸುಂದರವಾಗಿ ಇಟ್ಟುಕೊಳ್ಳುವುದೇ ಒಳಗಿನ ದೇವರಿಗೆ ಸಲ್ಲಿಸುವ ನಿಜವಾದ ಪೂಜೆ. ಈಗ ಒಂದು ಅತ್ಯಂತ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯದ ಕಡೆಗೆ ಬರೋಣ: ಕ್ಷಮೆ. ಬಹಳಷ್ಟು ಜನ ಕ್ಷಮೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಅವರು ಭಾವಿಸುತ್ತಾರೆ, ಕ್ಷಮಿಸುವುದು ಎಂದರೆ ಮತ್ತೆ ಆ ವ್ಯಕ್ತಿಯ ಬಳಿಗೆ ಹೋಗುವುದು ಅಥವಾ ಅವರು ಮಾಡಿದ ತಪ್ಪನ್ನು ಸರಿ ಎಂದು ಒಪ್ಪಿಕೊಳ್ಳುವುದು ಎಂದು. ಇದು ಸಂಪೂರ್ಣ ತಪ್ಪು ಗ್ರಹಿಕೆ. ಕ್ಷಮೆ ಎಂದರೆ ಇನ್ನೊಬ್ಬರಿಗಾಗಿ ಮಾಡುವ ಕೆಲಸವಲ್ಲ, ಅದು ನಿಮಗಾಗಿಯೇ ಮಾಡುವ ಕೆಲಸ. ದ್ವೇಷ, ಕೋಪ, ಸೇಡು ಎಂಬ ಭಾವನೆಗಳನ್ನು ಎದೆಯಲ್ಲಿ ಹೊತ್ತುಕೊಂಡು ಬದುಕುವುದು ಎಂದರೆ ವಿಷ ಕುಡಿದು ಇನ್ನೊಬ್ಬರು ಸಾಯಲು ಎಂದು ಕಾಯುವಂತೆ. ಆ ವಿಷ ಮೊದಲು ಸಾಯಿಸುವುದು ನಿಮ್ಮನ್ನೇ. ಆ ವ್ಯಕ್ತಿ ಬಹುಶಃ ನಿಮ್ಮ ಬಗ್ಗೆ ಯೋಚಿಸುತ್ತಲೂ ಇಲ್ಲದಿರಬಹುದು, ಆದರೆ ನೀವು ಇನ್ನೂ ಆ ನೋವಿನ ಸೆರೆಮನೆಯಲ್ಲಿ ಬಂಧಿಯಾಗಿದ್ದೀರಿ. ಕ್ಷಮೆ ಎಂದರೆ ಮರೆವು ಅಲ್ಲ. ಕ್ಷಮೆ ಎಂದರೆ ಆದದ್ದು ಆಗಿಹೋಯಿತು, ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇನ್ನು ಮುಂದೆ ಆ ನೋವು ನನ್ನ ಇಂದಿನ ಮತ್ತು ನಾಳಿನ ಬದುಕನ್ನು ನಿಯಂತ್ರಿಸಲು ಬಿಡುವುದಿಲ್ಲ ಎಂಬ ದೃಢ ನಿರ್ಧಾರ. ಇದೊಂದು ಬಿಡುಗಡೆಯ ಕ್ರಿಯೆ. ಒಂದು ಭಾರವಾದ ಚೀಲವನ್ನು ಬೆನ್ನಿನ ಮೇಲೆ ಹೊತ್ತು ವರ್ಷಗಟ್ಟಲೆ ನಡೆದರೆ ಆ ಭಾರ ಬೆನ್ನು ಮೂಳೆಯನ್ನೇ ಬಾಗಿಸಿಬಿಡುತ್ತದೆ. ಆ ಚೀಲವನ್ನು ಕೆಳಗಿಳಿಸುವುದೇ ಕ್ಷಮೆ. ಅದನ್ನು ಇಳಿಸಿದ ಮಾತ್ರಕ್ಕೆ ಆ ಪ್ರಯಾಣ ಸುಳ್ಳಾಗುವುದಿಲ್ಲ, ಆದರೆ ಮುಂದಿನ ಪ್ರಯಾಣ ಹಗುರವಾಗುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ: ಸ್ವಂತ ಕ್ಷಮೆ. ಎಷ್ಟೋ ಜನ ವಿಷಕಾರಿ ಸಂಬಂಧದಲ್ಲಿ ಎಷ್ಟು ವರ್ಷ ಕಳೆದೆವು,
ಎಷ್ಟು ಎಚ್ಚರಿಕೆ ಸೂಚನೆಗಳನ್ನು ಕಡೆಗಣಿಸಿದೆವು ಎಂದು ತಮ್ಮನ್ನೇ ದೂಷಿಸಿಕೊಳ್ಳುತ್ತಾರೆ. ಆದರೆ ಸ್ವತಃ ನಿಮ್ಮನ್ನೇ ಕ್ಷಮಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ನೀವು ಆಗ ಮಾಡಿದ ನಿರ್ಧಾರ, ಆಗ ಇದ್ದ ಜ್ಞಾನ, ಆಗ ಇದ್ದ ಭಾವನಾತ್ಮಕ ಸ್ಥಿತಿಯ ಆಧಾರದ ಮೇಲೆ ಇತ್ತು. ಈಗಿನ ಜ್ಞಾನದಿಂದ ಆಗಿನ ನಿರ್ಧಾರವನ್ನು ಅಳೆಯುವುದು ಅನ್ಯಾಯ. ಗುರು ನಾನಕ್ ದೇವರ ಒಂದು ಬೋಧನೆ ಇಲ್ಲಿ ಪ್ರಸ್ತುತ. ಅವರು ಹೇಳುತ್ತಾರೆ, ಮನುಷ್ಯ ದ್ವೇಷದಿಂದ ಮುಕ್ತನಾದಾಗ ಮಾತ್ರ ಆ ಪರಮಾತ್ಮನ ಬೆಳಕು ಅವನೊಳಗೆ ಪ್ರವೇಶಿಸುತ್ತದೆ. ದ್ವೇಷ ತುಂಬಿದ ಮನಸ್ಸು ಒಂದು ಮುಚ್ಚಿದ ಕೋಣೆಯಂತೆ. ಅಲ್ಲಿ ಸೂರ್ಯನ ಬೆಳಕು ಪ್ರವೇಶಿಸಲಾರದು. ಆ ಕೋಣೆಯ ಕಿಟಕಿ ತೆರೆದಾಗ ಮಾತ್ರ ಬೆಳಕು ಒಳಬರುತ್ತದೆ. ಕ್ಷಮೆ ಎಂಬುದೇ ಆ ಕಿಟಕಿಯನ್ನು ತೆರೆಯುವ ಕ್ರಿಯೆ. ಇದನ್ನು ಒಂದೇ ದಿನದಲ್ಲಿ ಸಾಧಿಸಬೇಕೆಂದೇನಿಲ್ಲ. ಇದೊಂದು ನಿಧಾನ ಪ್ರಕ್ರಿಯೆ. ಆದರೆ ಪ್ರತಿದಿನ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾದರೂ ಇಡುತ್ತಾ ಹೋದರೆ ಒಂದು ದಿನ ಆ ಬಂಧನ ಸಂಪೂರ್ಣ ಕಳಚಿಬೀಳುತ್ತದೆ. ಹೊರಬಂದ ನಂತರ, ಗುಣಪಡಿಸಿಕೊಂಡ ನಂತರ ಈಗ ಬರುವ ಪ್ರಶ್ನೆ, ಮುಂದೇನು? ಜೀವನ ಇಲ್ಲಿಗೇ ನಿಲ್ಲುವುದಿಲ್ಲ. ಒಂದು ಹೊಸ ಅಧ್ಯಾಯ ಆರಂಭವಾಗಬೇಕು. ಆದರೆ ಇಲ್ಲೊಂದು ಎಚ್ಚರಿಕೆ ಅಗತ್ಯ. ಗುಣಪಡಿಸಿಕೊಳ್ಳದೆ ಮತ್ತೆ ಹೊಸ ಸಂಬಂಧಕ್ಕೆ ಧಾವಿಸುವುದು ಅಪಾಯಕಾರಿ. ಇದನ್ನೇ ರೀಬೌಂಡ್ ಎಂದು ಕರೆಯುತ್ತಾರೆ. ಗಾಯ ಇನ್ನೂ ಹಸಿಯಾಗಿರುವಾಗ ಆ ಗಾಯದ ಶೂನ್ಯತೆಯನ್ನು ತುಂಬಲು ಇನ್ನೊಬ್ಬರನ್ನು ಹುಡುಕುವುದು ಮತ್ತೆ ಅದೇ ಮಾದರಿಯ ಸಂಬಂಧಕ್ಕೆ ಸಿಲುಕುವ ಅಪಾಯ ಹೆಚ್ಚಿಸುತ್ತದೆ. ಆದ್ದರಿಂದ ಮೊದಲು ಸಂಪೂರ್ಣವಾಗಿ ಒಂಟಿಯಾಗಿ ನಿಮ್ಮೊಂದಿಗೆ ಶಾಂತಿಯಿಂದ ಬದುಕಲು ಕಲಿಯಿರಿ. ನೀವು ನಿಮ್ಮ ಸ್ವಂತ ಜೊತೆಗಾರರಾಗುವವರೆಗೆ ಇನ್ನೊಬ್ಬರ ಜೊತೆ ಆರೋಗ್ಯಕರ ಸಂಬಂಧ ಕಟ್ಟುವುದು ಕಷ್ಟ. ಈ ಹಂತದಲ್ಲಿ ನಿಮ್ಮ ಒಳಗೆ ಒಂದು ಹೊಸ ಗುರುತಿಸುವಿಕೆ ಬೆಳೆಸಿಕೊಳ್ಳಬೇಕು. ನಾನು ಬಲಿಪಶುವಲ್ಲ, ನಾನು ಜೀವಂತ ಉಳಿದವನು ಎಂಬ ಗುರುತು. ಇದೊಂದು ಬಹಳ ಮುಖ್ಯವಾದ ಮಾನಸಿಕ ಬದಲಾವಣೆ. ಬಲಿಪಶು ಎಂಬ ಗುರುತಿನಲ್ಲಿ ದೌರ್ಬಲ್ಯ, ಅಸಹಾಯಕತೆ ಇರುತ್ತದೆ. ಆದರೆ ಜೀವಂತ ಉಳಿದವರ ಗುರುತಿನಲ್ಲಿ ಶಕ್ತಿ, ಸಾಧನೆ, ವಿಜಯ ಇರುತ್ತದೆ. ನೀವು ಒಂದು ಯುದ್ಧವನ್ನೇ ಗೆದ್ದಿದ್ದೀರಿ. ನಿಮ್ಮ ಆತ್ಮ, ನಿಮ್ಮ ಅಸ್ತಿತ್ವ, ನಿಮ್ಮ ಸ್ವಂತಿಕೆಗಾಗಿ ಹೋರಾಡಿ ಗೆದ್ದಿದ್ದೀರಿ. ಇದನ್ನೊಂದು ದೌರ್ಬಲ್ಯದ ಕಥೆಯಾಗಿ ಅಲ್ಲ, ಒಂದು ವೀರಗಾಥೆಯಾಗಿ ನೋಡಿ. ಎರಡನೆಯದಾಗಿ, ನಿಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಸಹಾಯವಾಗಿ ಪರಿವರ್ತಿಸುವ ಬಗ್ಗೆ ಯೋಚಿಸಿ. ಎಷ್ಟೋ ಜನ ಇದೇ ರೀತಿಯ ಯಾತನೆಯಲ್ಲಿ ಬದುಕುತ್ತಿದ್ದಾರೆ, ಆದರೆ ಒಂಟಿಯಾಗಿ, ಯಾರಿಗೂ ಹೇಳಲಾಗದೆ. ನಿಮ್ಮ ಕಥೆ, ನಿಮ್ಮ ಅನುಭವ ಅವರಿಗೆ ದಾರಿದೀಪವಾಗಬಹುದು. ಇದೊಂದು ಆಧ್ಯಾತ್ಮಿಕ ಸತ್ಯ. ನಿಮ್ಮ ಗಾಯವೇ ಸರಿಯಾಗಿ ಗುಣವಾದಾಗ ಇನ್ನೊಬ್ಬರ ಗಾಯಕ್ಕೆ ಔಷಧಿಯಾಗಬಲ್ಲದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಎದ್ದೇಳಿ, ಜಾಗೃತರಾಗಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ. ಈ ಮಾತು ಕೇವಲ ಬಾಹ್ಯ ಸಾಧನೆಗೆ ಮಾತ್ರವಲ್ಲ, ಆಂತರಿಕ ಪುನರುಜ್ಜೀವನಕ್ಕೂ ಅನ್ವಯಿಸುತ್ತದೆ. ನೀವು ಬಿದ್ದಿದ್ದೀರಿ, ಆದರೆ ಎದ್ದು ನಿಂತಿದ್ದೀರಿ. ಈಗ ನಿಮ್ಮ ಗುರಿ ಸಂಪೂರ್ಣ ಸ್ವಸ್ಥ, ಸ್ವತಂತ್ರ, ಆನಂದಮಯ ಜೀವನ ಕಟ್ಟಿಕೊಡುವುದು. ಮೂರನೆಯದಾಗಿ, ಮತ್ತೆ ಪ್ರೀತಿಯಲ್ಲಿ ನಂಬಿಕೆಯಿಡುವ ಧೈರ್ಯ ಬೆಳೆಸಿಕೊಳ್ಳಿ, ಆದರೆ ಈ ಬಾರಿ ಕಣ್ಣು ತೆರೆದುಕೊಂಡು. ಒಂದು ಕೆಟ್ಟ ಅನುಭವ ಎಂದರೆ ಎಲ್ಲಾ ಸಂಬಂಧಗಳು ಕೆಟ್ಟದ್ದು ಎಂದು ಅರ್ಥವಲ್ಲ. ಬೆಂಕಿಯಲ್ಲಿ ಕೈ ಸುಟ್ಟುಕೊಂಡವರು ಬೆಂಕಿಯನ್ನೇ ಶಾಶ್ವತವಾಗಿ ತೊರೆಯುವುದಿಲ್ಲ, ಬದಲಿಗೆ ಎಚ್ಚರಿಕೆಯಿಂದ ಬೆಂಕಿಯನ್ನು ಬಳಸಲು ಕಲಿಯುತ್ತಾರೆ. ಅದೇ ರೀತಿ ಭವಿಷ್ಯದಲ್ಲಿ ಸಂಬಂಧ ಕಟ್ಟುವಾಗ ಗೌರವ, ಸಮಾನತೆ, ಸ್ವಾತಂತ್ರ್ಯ ಈ ಮೂರು ಅಂಶಗಳಿಲ್ಲದ ಯಾವುದೇ ಸಂಬಂಧವನ್ನು ಸ್ವೀಕರಿಸಬೇಡಿ ಎಂಬ ದೃಢ ನಿರ್ಧಾರದೊಂದಿಗೆ ಮುಂದೆ ಸಾಗಿ. ಗೆಳೆಯರೇ, ಇಷ್ಟು ಹೊತ್ತು ನಾವು ಒಟ್ಟಿಗೆ ಸಾಗಿ ಬಂದ ಈ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡೋಣ. ಒಂದು ಬಂಧನದ ಗುರುತಿಸುವಿಕೆಯಿಂದ ಆರಂಭವಾಗಿ, ಆ ಬಂಧನದಲ್ಲಿ ಏಕೆ ಉಳಿಯುತ್ತೇವೆ ಎಂಬ ಆಳವಾದ ಮಾನಸಿಕ ಸತ್ಯಗಳ ಮೂಲಕ ಹಾದು, ಹೊರಬರುವ ಪ್ರಾಯೋಗಿಕ ಹೆಜ್ಜೆಗಳ ಮೂಲಕ ಸಾಗಿ, ಶೂನ್ಯತೆಯನ್ನು ಎದುರಿಸಿ, ಆತ್ಮಗೌರವವನ್ನು ಮರುನಿರ್ಮಿಸಿ, ಕ್ಷಮೆಯ ಮೂಲಕ ಬಿಡುಗಡೆ ಪಡೆದು, ಕೊನೆಗೆ ಒಬ್ಬ ಜೀವಂತ ಉಳಿದವರಾಗಿ ಮತ್ತೆ ಹೊಸ ಬದುಕು ಕಟ್ಟಿಕೊಳ್ಳುವ ಈ ಇಡೀ ಪ್ರಯಾಣ ಒಂದು ಮಹಾಕಾವ್ಯದಂತಿದೆ. ಇದೊಂದು ಸುಲಭದ ಪ್ರಯಾಣವಲ್ಲ, ಆದರೆ ಇದು ಸಾಧ್ಯವಿಲ್ಲದ ಪ್ರಯಾಣವೂ ಅಲ್ಲ. ಒಂದು ಸತ್ಯವನ್ನು ಎಂದೆಂದಿಗೂ ನೆನಪಿಟ್ಟುಕೊಳ್ಳಿ: ನೀವು ಯಾವುದೇ ಬಂಧನಕ್ಕೆ, ಯಾವುದೇ ಅವಮಾನಕ್ಕೆ, ಯಾವುದೇ ನೋವಿಗೆ ಹುಟ್ಟಿದವರಲ್ಲ. ನೀವು ಹುಟ್ಟಿದ್ದು ಬೆಳಕಿಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಆನಂದಕ್ಕಾಗಿ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ದೈವಿಕ ಕಿಡಿಯಿದೆ. ಯಾವ ಅವಮಾನವೂ, ಯಾವ ಹಿಂಸೆಯೂ ಆ ಕಿಡಿಯನ್ನು ಸಂಪೂರ್ಣವಾಗಿ ಆರಿಸಲಾರದು. ಆ ಕಿಡಿಯನ್ನೇ ನೀವು ಮತ್ತೆ ಎಬ್ಬಿಸಬೇಕು, ಮತ್ತೆ ಜ್ವಲಿಸುವಂತೆ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುತ್ತಾನೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಆತ್ಮವನ್ನು ಯಾವ ಆಯುಧವೂ ಕತ್ತರಿಸಲಾರದು, ಯಾವ ಬೆಂಕಿಯೂ ಸುಡಲಾರದು. ನಿಮ್ಮ ಆತ್ಮ ಅಜೇಯ, ಅವಿನಾಶಿ. ಎಷ್ಟೋ ವರ್ಷಗಳ ಅವಮಾನ, ನಿಂದನೆ, ಹಿಂಸೆ ನಿಮ್ಮ ದೇಹವನ್ನು, ಮನಸ್ಸನ್ನು ಗಾಯಗೊಳಿಸಿರಬಹುದು. ಆದರೆ ನಿಮ್ಮ ಆತ್ಮ ಇನ್ನೂ ಶುದ್ಧವಾಗಿ, ಪೂರ್ಣವಾಗಿ ಬೆಳಗುತ್ತಾ ಇದೆ. ಇಂದೇ ಒಂದು ನಿರ್ಧಾರ ತೆಗೆದುಕೊಳ್ಳಿ:
ನಾನು ಇನ್ನು ಮುಂದೆ ಯಾವುದೇ ಬಂಧನದಲ್ಲಿ ಬದುಕುವುದಿಲ್ಲ. ನಾನು ನನ್ನ ಆತ್ಮಗೌರವಕ್ಕೆ ಅರ್ಹನು. ನಾನು ಪ್ರೀತಿಗೆ ಅರ್ಹನು. ಆದರೆ ಆ ಪ್ರೀತಿ ಮೊದಲು ನನ್ನಿಂದಲೇ ಆರಂಭವಾಗಬೇಕು. ಈ ಮಾತನ್ನು ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ಹೇಳಿಕೊಳ್ಳಿ. ಒಂದು ದಿನ ಈ ಮಾತು ಕೇವಲ ಮಾತಾಗಿ ಉಳಿಯುವುದಿಲ್ಲ, ಅದು ನಿಮ್ಮ ಬದುಕಾಗಿ ಬದಲಾಗುತ್ತದೆ. ನೆನಪಿಡಿ, ರಾತ್ರಿ ಎಷ್ಟೇ ಕರಾಳವಾಗಿದ್ದರೂ ಸೂರ್ಯೋದಯ ಖಂಡಿತ ಆಗುತ್ತದೆ. ನಿಮ್ಮ ಬದುಕಿನಲ್ಲೂ ಈ ಕತ್ತಲೆಯ ರಾತ್ರಿ ಶಾಶ್ವತವಲ್ಲ. ಇಂದು ನೀವು ಎಷ್ಟೇ ದುರ್ಬಲರಾಗಿ ಕಂಡರೂ ನಾಳೆ ನೀವು ನಿಮ್ಮ ಸ್ವಂತ ಬದುಕಿನ ವೀರನಾಯಕರಾಗಿ ಎದ್ದು ನಿಲ್ಲುತ್ತೀರಿ. ಆ ದಿನ ದೂರವಿಲ್ಲ. ಎದ್ದೇಳಿ, ಬೆಳಗಿ, ಮತ್ತೆ ಜೀವಿಸಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.